ಬಿಜೆಪಿಯಲ್ಲಿದ್ದುಕೊಂಡೇ ಕೈಪರ ಎಸ್ಟಿಎಸ್ ಪ್ರಚಾರ. ಎಸ್ಟಿ ಸೋಮಶೇಖರ್ ವಿರುದ್ಧ ವಿಜಯೇಂದ್ರ ಅಶೋಕ್ ವಾಗ್ದಾಳಿ. ಬಾಗಲಕೋಟೆ ಕೈನಲ್ಲಿ ಶಮನವಾಗದ ಬಂಡಾಯ. ಸುಧಾಕರ್ರಂಥ ದುಷ್ಟರು ಸಂಸದರಾಗೋದು ಬೇಡ ಎಂದ ರಕ್ಷಾರಾಮಯ್ಯ. ಈ ಸುದ್ದಿಯನ್ನ ನೋಡೋಣ. ಮಾತಿನ ಸಮರ ನ್ಯೂಸ್ ಟಾಪ್ 9ನಲ್ಲಿ. ರೆಬೆಲ್ ಲೇಡಿ ಸುಮಲತಾರ ಬೆಂಬಲ ಪಡೆದಿರುವ ದೋಸ್ತಿಗಳು ಮಂಡ್ಯ ಗೆಲ್ಲೋದಕ್ಕೆ ತಂತ್ರ ರೂಪಿಸ್ತಾ ಇದ್ದಾರೆ. ಆದರೆ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ತಮ್ಮ ಕಾಂಗ್ರೆಸ್ ಪ್ರೀತಿಯನ್ನ ಮುಂದುವರೆಸಿದ್ದಾರೆ. ಪ್ರೊಫೆಸರ್ ರಾಜೀವ್ ಗೌಡ ಬೆಂಬಲಿಸುವ ಉದ್ದೇಶದಿಂದ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಬೆಂಬಲಿಗರ ಸಭೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಸೋಮಶೇಖರ್, ಗೋಬ್ಯಾಕ್ ಅಂದವರನ್ನ ಮತ್ತೆ ವೆಲ್ಕಮ್ ಮಾಡಬೇಕಾ ಅಂತ ಗುಡುಗಿದ್ದಾರೆ. ಸಭೆ ಏನು ಉಡುಪಿ ಚಿಕ್ಕಮಂಗ್ಳೂರು ಗೋಬ್ಯಾಕ್ ಅಂತ ಹೇಳಿದ್ಮೇಲೆ ಬೆಂಗಳೂರು ನಾರ್ತ್ನವ್ರು ಯಾಕೆ ವೆಲ್ಕಮ್ ಮಾಡಬೇಕು ಅಂತ, ಯಾಕೆ ವೆಲ್ಕಮ್ ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಹೇಳಬೇಕು, ಕನ್ವಿನ್ಸ್ ಮಾಡಬೇಕು. ಕನ್ವಿನ್ಸ್ ಮಾಡೋದು ಬಿಟ್ಬಿಟ್ಟು ಅವರು ಮನಸೋ ಇಚ್ಛೆ ಮಾತನಾಡೋದು, ಗುಂಪುಗಾರಿಕೆ ಮಾಡ್ತಾ ಇರ್ತಕ್ಕಂಥದ್ದು ಇದೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ಶಾಸಕ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಎಸ್ಟಿ ಸೋಮಶೇಖರ್ ಸಭೆ ನಡೆಸಿದ್ದಕ್ಕೆ ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ವಿನಾಶಕಾಲೆ ವಿಪರೀತ ಬುದ್ಧಿ. ಅವರ ರಾಜಕೀಯ ಜೀವನದಲ್ಲಿ ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ, ಮುಂದೆ ಅನುಭವಿಸುತ್ತಾರೆ ಅಂತ ಎಚ್ಚರಿಸಿದ್ದಾರೆ. ವಿನಾಶಕಾಲೆ ವಿಪರೀತ ಬುದ್ಧಿ, ಇದ್ರ ಬಗ್ಗೆ ಬರೋದ್ರಿಂದ ನೀವು ನೋಡ್ತೀರಿ. ಅವರ ರಾಜಕೀಯ ಜೀವನದಲ್ಲಿ ಅತಿ ದೊಡ್ಡ ತಪ್ಪನ್ನು ಮಾಡಿದ್ದಾರೆ, ಅದನ್ನು ಅವರು ಅನುಭವಿಸ್ತಾರೆ. ಇಷ್ಟು ಮಾತ್ರ ಹೇಳ್ತಾರೆ. ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ಬಿಜೆಪಿಯಲ್ಲಿ ಇಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಎಸ್ಟಿ ಸೋಮಶೇಖರ್ ಕಾಲು ಹೊರಗಡೆ ಹಾಕಿದ್ದು ಕಾಂಗ್ರೆಸ್ನವರ ಸಂಪರ್ಕದಲ್ಲಿದ್ದಾರೆ. ಬಿಜೆಪಿ ವರಿಷ್ಠರು ನಿರ್ಧಾರ ತೆಗೆದುಕೊಳ್ತಾರೆ ಅಂತಂದ್ರು. ಎಸ್ಟಿ ಶೇಖರ್ ಆಲ್ರೆಡಿ ಕಳೆದ 4 ತಿಂಗಳಿಂದ ನಡೀತಾ ಇದೆಯಲ್ಪ, ಕಾಲು ಆಚೆ ಇಟ್ಟುಬಿಟ್ಟಿದ್ದಾರೆ. ಅವರು ಕಾಲು ಆಚೆ ಇಟ್ಟಿದ್ದಾರೆ, ಮತ್ತೆ ವಿರುದ್ಧವಾಗೂ ಮತ ಹಾಕಿದಾರಲ್ಲ. ಅವ್ರು ನಮ್ಮ ಶಾಸಕರು ಅಂತ ಹೇಳ್ಕೊಳಕ್ಕಾಗದೇ ಇಲ್ಲ. ಈಗ ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವ ಬಂಡಾಯ ಶಮನವಾಗುವ ಲಕ್ಷಣ ಕಾಣ್ತಾ ಇಲ್ಲ. ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ನೀಡಿದ್ದಕ್ಕೆ ವೀಣಾ ಕಾಶಪ್ಪನವರು ಅಸಮಾಧಾನಗೊಂಡಿದ್ದಾರೆ. ನಿನ್ನೆ ವಿಜಯಾನಂದ ಕಾಶಪ್ಪನವರ ನಿವಾಸಕ್ಕೆ ಸಂಯುಕ್ತ ತಂದೆ ಹಾಗೂ ಸಚಿವ ಶಿವಾನಂದ ಪಾಟೀಲ್ ಭೇಟಿ ನೀಡಿ ವೀಣಾ ಬಂಡಾಯಕ್ಕೆ ಮದ್ದೆರೆದಿದ್ರು. ಆದ್ರೆ ವೀಣಾ ಮಾತ್ರ ಬಂಡಾಯ ಅಂತ ಪುನರುಚ್ಚರಿಸಿದ್ದಾರೆ. ವಿಶೇಷವಾಗಿ ನಿನ್ನೆ ಏನು ನನ್ನ ಪತಿಯವರಾಗಿರ್ಬೋದು ಹಾಗೂ ಎಲ್ಲ ನಾಯಕರು ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸಂಯುಕ್ತ ಪಾಟೀಲ್ ಅವರ ಪರವಾಗಿ ಪ್ರಚಾರಕ್ಕೆ ಆಗಮಿಸ್ತೀನಿ ಎನ್ನುವಂತ ಹೇಳಿಕೆಯನ್ನು ನೀಡಿದ್ರು. ಇದು ಸತ್ಯಕ್ಕೆ ದೂರವಾದದ್ದು. ಇನ್ನೂ ಕೂಡ ನನ್ನ ಅಸಮಾಧಾನ ಹಾಗೇ ಇದೆ. ಇವತ್ತು ನನ್ನ ಸ್ಪಷ್ಟವಾದ ಸ್ವಾಭಿಮಾನದ ನಿಲುವು ತಟಸ್ಥಳಾಗಿ ಉಳಿಯುವುದು ಅದು ಕೂಡ ಅಚಲವಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಆತ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ವೀಣಾ ಅಕ್ಕ ಅವರು ಸಹ ನಮ್ಮ ಪರ ಪ್ರಚಾರ ಮಾಡ್ತಾರೆ, ಕಾಂಗ್ರೆಸ್ ಗೆಲ್ಲಿಸೋದಕ್ಕೆ ಸರ್ವ ಪ್ರಯತ್ನ ಮಾಡ್ತಾರೆ ಅಂತಂದ್ರು. ಅಕ್ಕನೂ ಕೂಡ ಡೆಫಿನೆಟ್ಲಿ ನಮ್ಮ ಜೊತೆ ಎಲ್ಲ ಎಲೆಕ್ಷನ್ ಮಾಡ್ತಾರೆ, ಯಾಕಂದ್ರೆ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಒಂದು ಭಾಗ. ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಎಲೆಕ್ಷನ್ ಅನ್ನು ಮಾಡ್ತೀವಿ ಅನ್ನೋ ನಂಬಿಕೆ ನನಗಿದೆ ಸರ್. ಡಿಸಿಎಂ ಡಿಕೆಶಿ ಮತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ನಡುವೆ ವಾಗ್ಯುದ್ಧ ಮುಂದುವರೆದಿದೆ. ಡಿಕೆ ಬ್ರದರ್ಸ್ ದುರಹಂಕಾರ ಇಳಿಸೋದಕ್ಕೆ ಡಾಕ್ಟರ್ ಸಿಎನ್ ಮಂಜುನಾಥ್ರನ್ನ ಕಣಕ್ಕಿಳಿಸಿದ್ದೇವೆ ಅಂತ ಹೇಳಿರುವ ಕುಮಾರಸ್ವಾಮಿ, ಯೋಗೇಶ್ವರ್ ಹೇಳಿದಂತೆ ಡಿಕೆ ನೋಟು ಡಾಕ್ಟರ್ಗೆ ವೋಟು ಅಂತ ಛೇಡಿಸಿದ್ದಾರೆ. ಏನು ಸ್ಪೆಷಲ್ ಸ್ಟ್ರಾಟಜಿ ಏನು ಮಾಡಬೇಕಾಗಿದೆ ನಾಮಿನೇಷನ್ ಕಾರ್ಡ್, ಆದರೆ ಈ ಸ್ಟ್ರಾಟಜಿ ಹೇಳಿದ್ರಲ್ಲ ಯೋಗೇಶ್ ಅವರು, ಮುನ್ರತ್ನ ಅವರು, ಡಿಕೆ ನೋಟು ಡಾಕ್ಟರ್ಗೆ ವೋಟು, ಇದೇ ಸ್ಟ್ರಾಟಜಿ ಈಗ ನಮಗೆ. ರಾಮನಗರಕ್ಕೆ ಡಿಕೆ ಕೊಡುಗೆ ಏನು ಅನ್ನೋ HDK ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಈ ಬಗ್ಗೆ ನಾನು ಬಹಿರಂಗ ಚರ್ಚೆಗೆ ಸಿದ್ಧ, ಎಲ್ಲಿ ಬೇಕಾದರೂ ಜಾಗ ಫಿಕ್ಸ್ ಮಾಡಿ ಅಂತ ಪಂಥಾಹ್ವಾನ ನೀಡಿದ್ದಾರೆ. ಎಲ್ಲಿಗೆ ಬೇಕಾದ್ರೂ ಫಿಕ್ಸ್ ಮಾಡಿ, ಯಾವಾಗ ಫಿಕ್ಸ್ ಮಾಡ್ತೀರಾ ಹೇಳಿ, ಒಂದು ದಿನ ಟೈಮ್ ಕೊಡಿ ಅಷ್ಟೇ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪ್ರತಿಸ್ಪರ್ಧಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ತೊಡೆ ತಟ್ಟಿದ್ದಾರೆ. ಸುಧಾಕರ್ ಅವರಂತಹ ದುಷ್ಟರು ಸಂಸದರಾಗುವುದು ಬೇಡ ಅಂತ ಹರಿಹಾಯ್ದಿದ್ದಾರೆ. ಮತ ಬಾಂಧವರಿಗೆ ಒಂದೇ ಮಾತು ತಿಳಿಸ್ಬೇಕು, ನೀವು ಇಂಥ ಒಬ್ಬ ದುಷ್ಟ ಶಾಸಕ ಯಾರಿಗೂ ಬರಬಾರ್ದು. ಧಾರವಾಡದಲ್ಲಿ ಪ್ರಚಾರಾರ್ಥ ಸಭೆ ನಡೆಸಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಜೆಪಿ ಗೆದ್ಮೇಲೆ ನಮ್ಮ ಲೀಡರ್ ಪ್ರಧಾನಿ ನರೇಂದ್ರ ಮೋದಿ, ಆದ್ರೆ ಕಾಂಗ್ರೆಸ್ ಪಕ್ಷದ ಲೀಡರ್ ಯಾರು? ಸಂತೋಷ್ ಲಾಡ್ ನಿಮ್ಮ ಮಕ್ಕಳು ರಾಹುಲ್ ತರ ಆಗ್ಬೇಕಾ, ಮೋದಿ ತರ ಆಗ್ಬೇಕಾ? ಪ್ರಮಾಣ ಮಾಡಿ ಹೇಳಿ ಅಂತ ಸವಾಲು ಹಾಕಿದ್ದಾರೆ.
ಲಾಡ್ ಸಾಹೇಬ್ರ ನಿಮ್ಮ ಮಕ್ಕಳು ರಾಹುಲ್ ಗಾಂಧಿ ಆದಂಗೆ ಆಗಲಿ ನರೇಂದ್ರ ಮೋದಿ ಆದಂಗೆ ಆಗಲಿ ಅಂತ ಪ್ರಮಾಣ ಮಾಡಿ ಹೇಳಿಬಿಡ್ರಿ ನೀವು.